ಜೀವ ಬಾಯಿಗೆ ಬರೋದು ಅಂತಾರಲ್ಲ, ಆ ಥರ ಆಗಿರೋ ಕ್ಷಣ ಇದೊಂದು. ಆಫ್ ಕ್ಯಾಮ್ರಾ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೆ, ಬಟ್ ರೆಕಾರ್ಡ್ ಆಗಿತ್ತು. ಏನಾಯಿತು ನನ್ನ ಮಗಳಿಗೆ, ಏನಕ್ಕೆ ಆ ಥರ ಬಿದ್ದಲು ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಈ ಕಂಪ್ಲೀಟ್ ವ್ಲಾಗ್ನ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಪ್ರತಿನಿತ್ಯದಂತೆ ನನ್ನ ದಿನನ ಶುರು ಮಾಡಿದೆ. ಪ್ರತಿದಿನ ಒಂದೇ ಥರ ಇರೋದಿಲ್ಲ, ಆದರೆ ಕೆಲವು ದಿನಗಳು ಮನಸ್ಸಿಗೆ ಹತ್ತಿರ ಆಗಿ ಉಳಿದುಕೊಳ್ಳುತ್ತವೆ. ಅದೇ ಥರದ ದಿನಗಳಲ್ಲಿ ಇದೊಂದು ದಿನ. ನಾನು ಮಾರ್ನಿಂಗ್ ಎದ್ದು ನನ್ನ ಮಗಳ ಜೊತೆ ಆಟ ಆಡ್ತೀನಿ. ಎವ್ರಿ ಡೇ ಮಾರ್ನಿಂಗ್ ಒಂದು 5 to 10 ಮಿನಿಟ್ಸ್ ಅವಳಿಗೆ ಕೊಟ್ರೇನೆ ನನ್ನ ಡೇ ಚೆನ್ನಾಗಾಗೋದು ಅಂತ ನನ್ನ ನಂಬಿಕೆ. ಆವತ್ತು ಊರಿಗೆ ಹೋಗಬೇಕಿತ್ತು ಅಂತ ನಾವು ಸ್ವಲ್ಪ ಬೇಗನೆ ಇದ್ವಿ. ನಾವು ಅವಳನ್ನ ಮಗು ಅಂತ ನೋಡಿದ್ರೆ ಅವಳು ಈ ಪಾಂಡ ಟಾಯ್ನ ಇಟ್ಕೊಂಡು ಪಾಪು ಪಾಪು ಅಂತ ಡಿಚ್ಚಿ ಎಲ್ಲ ಹೊಡ್ಕೊಂಡು ದಿನಾನ ಶುರು ಮಾಡಿದ್ವಿ. ಬೇಗ ಎದ್ದ ಕಾರಣ ಸೂರ್ಯ ರೇಸ್ ಚೆನ್ನಾಗಿ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ನಾವು ಅವಳಿಗೊಂಚೂರು ಬಿಸಿ ಕಾಯಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಬಾಲ್ಕನಿಯಲ್ಲಿ ಬಿಟ್ಟೆ. ಅಲ್ಲಿ ಅವಳು ಬೆಸ್ಟ್ ಫ್ರೆಂಡ್ಸ್ ಅಂಬಾ ಎಲ್ಲ ಬಂದಿದ್ದರು. ಅಲ್ಲಿ ನೋಡಿದ ತಕ್ಷಣ ಅವಳು ಅಂಬಾ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ಲು. ಇವಾಗ ಬೇಡ, ಆಮೇಲೆ ಹಂಗೆ ಹೋಗಬೇಕಾದ್ರೆ ಹಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಮನೇದು ಸ್ವಲ್ಪ ಏನು ಕೆಲಸ ಬಾಕಿ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಆ ಕಡೆ ಬಾಲ್ಕನಿಯಿಂದ 1-2 ಕಾಗೆಗಳು, ನಾಯಿ ಎಲ್ಲ ಕಾಣಿಸ್ತಾ ಇತ್ತು. ಅವಳಿಗೆ ಈ ಥರ ಪ್ರಾಣಿನ ನೋಡೋದು ತುಂಬ ಇಷ್ಟ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಅವಳನ್ನ ಫ್ರೆಶ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಳದು ಸ್ಮಾಲ್ ಬ್ರಷ್ ಇದೆ, ಬಟ್ ಅವಳಿಗೆ ನಾವು ಯೂಸ್ ಮಾಡೋ ಬ್ರಷೇ ಇಷ್ಟ ಬ್ರಷ್ ಮಾಡೋಕ್ಕೆ. ಸೊ ಸಾಫ್ಟ್ ಬ್ರಿಸಲ್ಸ್ ಇರುವಂತಹ ಬ್ರಷ್ನ ಯೂಸ್ ಮಾಡಿ ನಾನು ಅವಳಿಗೆ ಬ್ರಷ್ ಮಾಡಿಸ್ತೇನೆ. ಅದಾದಮೇಲೆ ಮಾರ್ನಿಂಗ್ ರೊಟೀನ್ ಏನಿರುತ್ತಲ್ವ, ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಲೋಷನ್ ಹಚ್ಚಿ ಎಲ್ಲನೂ ನಾನು ಮಾಡ್ತಾಯಿದ್ದೆ. ಎಲ್ಲ ತಾಯಿ ಎಂದಿರು ಕೂಡ ಇಲ್ಲಿ ಕನೆಕ್ಟ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಮಕ್ಕಳಿಗೆ ಎವ್ರಿ ಡೇ ಈ ಥರ ರೆಡಿ ಮಾಡೋದು ಒಂದು ಸತಿ ಅಲ್ಲ, 2 ಸತಿ ಅಲ್ಲ, ಒಂದೊಂದು ದಿನ ಅಂತೂ ನಾನು 4-5 ಸತಿ ರೆಡಿ ಮಾಡಿಬಿಟ್ಟಿರ್ತೀನಿ ನನ್ನ ಮಗಳಿಗೆ. ಆಲ್ಮೋಸ್ಟ್ ಎವ್ರಿ ಮೀಲ್ ಆದಮೇಲೂ ಈ ಥರ ರೆಡಿ ಮಾಡ್ತೀನಿ. ನಿಮ್ಮ ಮನೇಲೂ ಇದೇ ಥರ ಆಗುತ್ತಾ ನನಗೆ ತಿಳಿಸ್ಕೊಡಿ. ಅದರಲ್ಲೂ ಬೊಟ್ಟಿಡೋದಂತೂ ತುಂಬ ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಕೈಗೆ ಬೊಟ್ಟಿಟ್ರೆ ಆ ಕೈಗೆ ಬೊಟ್ಟಿಡು, ಆ ಕಾಲಿಗೆ ಬೊಟ್ಟಿಟ್ರೆ ಈ ಕಾಲಿಗೆ ಬೊಟ್ಟಿಡು ಅಂತ ಅಂದ್ಬಿಟ್ಟು ತುಂಬ ಆಟ ಆಡಿಸ್ತಾಳೆ. ಅವಳನ್ನ ಹಂಗೋ ಹಿಂಗೋ ಕಷ್ಟಪಟ್ಟು ರೆಡಿ ಮಾಡಿ ನಾನು ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಸನ್ಸ್ಕ್ರೀನ್ ಹಾಕ್ಕೊಂಡು ತಲೆ ಬಾಚ್ಕೋತಾ ಇದ್ದೆ. ನಾನು ತಲೆ ಬಾಚ್ಕೊಂಡು ಮುಗಿಸ್ಕೊಳ್ಳೋ ಅಷ್ಟರಲ್ಲೇನೆ ನಾವು ಹಾಲು ತಗೋತೀವಲ್ಲ, ಅವ್ರು ಬಂದರು. ಇನ್ನೇನು ರೆಡಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಹಾಲು ತಗೊಂಡು ಅಡುಗೆ ಮನೆ ಕಡೆಗೆ ಹೊರಟೆ. ಪ್ರತಿನಿತ್ಯದಂತೆ ಅವಳನ್ನ ಎಬ್ಬರಿಸಿ ಈ ಥರ ರೆಡಿ ಮಾಡಿ ಟೈಮ್ ಸ್ಪೆಂಡ್ ಮಾಡೋದು ಸಾಮಾನ್ಯ ದಿನ ಅಂತಲೇ ಶುರುವಾಯಿತು. ಅವಳನ್ನು ಎಬ್ಬಿಸೋದು ನನ್ನ ದಿನದ ಮೊದಲ ಖುಷಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನ್ನ ಮಗಳ ಜೊತೆ ಸ್ವಲ್ಪ ನಗು, ಸ್ವಲ್ಪ ಆಟ, ಈ ಥರ ಸಣ್ಣ ಸಣ್ಣ ಕ್ಷಣಗಳನ್ನು ನಾನು ದಿನಾನೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಸೂರ್ಯನ ಕಿರಣ ತಗೊಂಡು ಬಂದಾದಮೇಲೆ ಇವಾಗ ಕಿಚನ್ಗೆ ಬಂದ್ವಿ ಅಂತ ಅಂದ್ಬಿಟ್ಟು ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಯೂಶ್ವಲಿ ನಾನು ಈ ಶೆಲ್ಫ್ ಮೇಲೆ ಅವಳನ್ನ ಕೂರಿಸ್ಬಿಟ್ಟು ಏನೇ ಕುಕ್ ಮಾಡ್ತಾಯಿದ್ರು ಅವಳನ್ನ ಇನ್ವಾಲ್ವ್ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತ ನಾನು ಒಂದು ವೀಡಿಯೋ ನೋಡಿದೆ ಅಂದ್ಬಿಟ್ಟು ಈ ಥರ ಇನ್ವಾಲ್ವ್ ಮಾಡ್ಕೋತಾ ಇದ್ದೆ. ಬಟ್ ನನ್ನ ಟೈಮ್ ಚೆನ್ನಾಗಿಲ್ವೋ ಗೊತ್ತಿಲ್ಲ, ನನ್ನ ಮಗಳು ಯಾವತ್ತೂ ಮಾಡದೇ ಇರೋಳು ಆ ಶೆಲ್ಫಿಂದ ಟಕ್ ಅಂತ ಸ್ಲಿಪ್ಪಾಗಿ ಬಿದೋಗೋ ಥರ ಜಂಪ್ ಮಾಡಿಬಿಟ್ಲು. ಲಕ್ಕಿಲಿ ನನ್ನ ಟೈಮ್ ಚೆನ್ನಾಗಿತ್ತು ಅಂತಲೇ ಅನಿಸುತ್ತೆ. ಅವಳು ಬೀಳೋಕ್ಕೂ ಮುಂಚೆನೇ ನಾನು ಅವಳನ್ನ ಹಿಡ್ಕೊಂಬಿಟ್ಟೆ. ಆ 1 ಸೆಕೆಂಡ್ ನಾನೇನಾದರೂ ಮೈ ಮರೆತು ಬಿಟ್ಟಿದ್ದರೆ ಮಾತ್ರ ಅಲ್ಲೇನೇ ಒಳ್ಕಲ್ಲೆಲ್ಲ ಇತ್ತು, ತುಂಬ ಜಾಸ್ತಿ ಪೆಟ್ಟಾಗಿರೋದು. ಬಟ್ ಎದ್ದಿದ್ದು ಟೈಮ್ ಸರಿ ಇತ್ತು ಅನಿಸುತ್ತೆ, ಏನೂ ಏಟಾಗಲಿಲ್ಲ. ಅದನ್ನೇ ಅಂದ್ಕೊಂಡು ನಾನು ದೇವ್ರಿಗೊಂದು ಕೈ ಮುಕ್ಕೊಂಡು, ಅಪ್ಪ ತಂದೆ ನೀನೇ ಕಾಪಾಡಿದೆ ಅಪ್ಪ ಇವತ್ತು ಅಂತ ಅಂದ್ಕೊಂಡು ದಿನಾನ ಮುಂದೆ ಒರೆಸ್ಕೊಂಡೆ. ಸ್ವಲ್ಪ ಅವಳಿಗೇನಾದರೂ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಮತ್ತೆ ನಾನು ದಿನಾನ ಮುಂದುವರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೇ ಥರ ಇರುತ್ತಲ್ವ ಮಕ್ಕಳನ್ನ ಬೆಳೆಸೋದು. ಪ್ರತಿ ಕ್ಷಣ 1 ಸೆಕೆಂಡ್ ಸಾಕು ನಮ್ಮ ಲೈಫೇ ಉಲ್ಟಾ ಆಗಿಬಿಡೋದಕ್ಕೆ. ಆ ಥರ ಯೋಚನೆ ಬಂದ್ರೇ ಎಷ್ಟು ಭಯ ಆಗುತ್ತೆ ಅಲ್ವಾ ನಮ್ಮ ತಾಯಂದ್ರಿಗೆ. ಇಂಥ ಟೈಮಲ್ಲೇ ಅಲ್ವಾ ಅನಿಸೋದು, ಒಂದು ಕ್ಷಣ ಮೈ ಮರೆತ್ರೂ 1 ಸೆಕೆಂಡ್ ನಮ್ಮ ಲೈಫೇ ಉಲ್ಟಾ ಆಗುತ್ತೆ ಅಂತ ಅಂದ್ಬಿಟ್ಟು. ಅದ ನಂತರ ಮತ್ತೆ ನಾನು ಹೇಳ್ದಾಗೆ ನಾನು ಅವಳ ಎಲ್ಲ ಟ್ಯಾಂಟ್ರಮ್ಸ್ಗೂ ಸ್ವಲ್ಪ ಜಾಸ್ತಿ ಪೇಷನ್ಸ್ ಇಟ್ಕೊಬೇಕು ಅಂತ ಅರ್ಥ ಮಾಡಿಕೊಂಡು ಅಡುಗೆ ಮಾಡೋದನ್ನು ನಾನು ಕಂಟಿನ್ಯೂ ಮಾಡಿದೆ. ಬೆಳಗಿನ ತಿಂಡಿ ತಯಾರಿಸೋದಕ್ಕೆ ನಾನಿಲ್ಲಿ ಇಡ್ಲಿ ರೆಡಿ ಮಾಡಿಕೊಂಡು ಸಾಂಬಾರು ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ. ಅವಳು ಮಲಗಿದ್ದಾಗಲೇ ನಾನು ಸ್ವಲ್ಪ ಏನು ಕೆಲಸನ ಮಾಡ್ಕೊಳ್ಳೋಕ್ಕಾಗೋದು. ಬಟ್ ಅವಳು ಇವತ್ತು ನನ್ನ ಜೊತೆನೇ ಎದ್ದಿದ್ದ ಕಾರಣ ಅವಳನ್ನ ಇನ್ವಾಲ್ವ್ ಮಾಡಿ ನಾನು ಅಡುಗೆ ಮಾಡಲೇಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಇತ್ತು. ಸೊ ಅದಕ್ಕೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ಮತ್ತೆ ಇನ್ವಾಲ್ವ್ ಮಾಡಿದೆ. ಬಟ್ ನೋಡ್ತಾ ಇದ್ರಲ್ಲ, 2ನೇ
ಸತಿನೂ ಅವಳು ಚಾಕು ಎತ್ಕೊಂಡು ಇನ್ನೊಂದು ಥರ ಆಟ ಆಡೋಕ್ಕೆ ಹೋಗಿ ನಾನು ತುಂಬ ಭಯ ಪಡಿಸ್ಬಿಟ್ಲು. ನಾನು ಏನೋ ಏನೋ ಹೆಂಗೆ ಮ್ಯಾನೇಜ್ ಮಾಡಿದೆ ಅಂತ ಈ ವಿಡಿಯೋ ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ ಗೊತ್ತಾ, ಸೀರಿಯಸ್ ಆಗಿ. ಅದಾದಮೇಲೆ ಎಣ್ಣೆ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಹೊಸ ಎಣ್ಣೆ ಬಾಟ್ಲಿಂದ ರೀಫಿಲ್ ಮಾಡಿಕೊಂಡು ನಾನು ಆ ಹಳೆ ಬಾಟ್ಲಿ ಏನಿತ್ತಲ್ಲ ಅದರಿಂದ ಏನಾದರೂ DIY ಮಾಡೋಣ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಹಾಕ್ತೀನಿ DIY ಮಾಡ್ಕೊಂಡು ನನ್ನ ಮಗಳಿಗೆ ನಾನು ಏನು ಮಾಡಿದೆ ಅಂತ ಅಂದ್ಬಿಟ್ಟು. ಅದ್ರ ಜೊತೆಯಲ್ಲಿ ಅವಳು ನನ್ನ ಅರ್ಶಿನ ಆಗ್ತಾಯಿದೆ ಸಾಂಬಾರ್ಗೆ ಇಡೋಣ ಅಂತ ತಿಂತೆ ಅಂತ ಇದ್ಲು. ಸೊ ಕೊಟ್ಟೆ, ಅವಳಿಗೆ ಇಷ್ಟ ಆಯಿತು. ನನಗೆ ಅವಳು ತಿನ್ನೋದು ನೋಡಿ ಒಂಥರ ಅನಿಸ್ತು. ನಿಮಗೂ ಹಿಂಗಾಗತ್ತಾ? ಮಕ್ಕಳು ನಾವೇನಾದರೂ ಮಾಡ್ತಾ ಇರ್ತೀವಿ ಅಂತಂದರೆ ನಾವೇನು ತಿನ್ನು ಅಂತ ಕೊಡ್ತೀವೋ ಅದನ್ನು ತಿನ್ನಲ್ಲ, ಏನು ತಿನ್ನಬಾರ್ದಾಗಿರುತ್ತೋ ಅದನ್ನೇ ತಿಂತಾರೆ ಅಲ್ವಾ? ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನನಗೆ ಹೇಳಿ. ಅಷ್ಟರಲ್ಲಿ ನಾನು ಸಾಂಬಾರಿಗೆ ರೆಡಿ ಇಟ್ಟೆ. ಅದಾದಮೇಲೆ ನೋಡಿ ಅವಳು ಟೂತ್ ಬ್ರಷ್ನ ಇಟ್ಕೊಂಡು ಅವಳು ಈ ಥರ ಯಾವಾಗಲೂ ಆಟ ಆಡ್ತಾ ಇರ್ತಾಳೆ. ನಾನು ಇನ್ನೇನು ಪಾತ್ರೆ ಜಾಸ್ತಿ ಬಿದ್ದೋಯ್ತಲ್ಲ ಅಂತ ಅಂದ್ಬಿಟ್ಟು ನಾನು ಪಾತ್ರೆನ ತೊಳ್ಕೊತಾ ಇದ್ದೆ. ಮೀನ್ವೈಲ್ ಒಂದೆರಡು ಈರುಳ್ಳಿ ಕೊಟ್ಬಿಟ್ಟು ಅದೊಂದು ಸುಲಿ ಅಂತ ಕೊಟ್ಟರೆ ಅವಳಿಗೆ ಇಷ್ಟ ಈ ಥರ ಆ್ಯಕ್ಟಿವಿಟೀಸ್ ಮಾಡೋದು ಕಿಚನಲ್ಲಿ ಅಂತ ಅಂದ್ಬಿಟ್ಟು. ನಾನು ಬಿಟ್ಟರೆ ಅಲ್ಲೂ ಕೂಡ ಎದ್ದು ನಿಂತ್ಕೊಂಡು ಚೇರಿಂದ ಇಳಿಯೋಕ್ಕೆ ಹೋಗ್ತಾಯಿದ್ಲು. ನಾನು ಎವ್ರಿಡೇ ಈ ಚೇರಿಂದ ಇಳಿಯೋದಕ್ಕೆ ಟ್ರೈ ಮಾಡ್ತಾಳೆ. ಅವಳದ್ದೇನು ಲಿಮಿಟ್ಸ್ ಅಂತ ಗೊತ್ತಿರೋ ಕಾರಣ ನಾನು ಅಷ್ಟು ಇದು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಇನ್ನೇನು ಅವಳು ಇಳಿತಾರೆ ಅಂತ ಗೊತ್ತಾಗಿದ್ದ ಟೈಮ್ಗೆ ನಾನು ಅವನ್ನ ಎತ್ಕೊಂಡು ಹೋದೆ. ಅದಾದಮೇಲೆ ಅಲ್ಲಿ ನಿಂತ್ಕೊಂಡಿದ್ರೆ ನಾನು ಫಿಲ್ಟ್ರ್ ನೀರು ಬಿಟ್ಕೊಂಡು ಮುಖ ಎಲ್ಲ ನೆನೆಸ್ಕೊಂಡು ನಾನು ಕ್ಯಾಮ್ರಾಗೆ ತೋರಿಸ್ತೀವಿ ಅಂತ ತೋರಿಸ್ತಾ ಇದ್ಲು. ಸೊ ಅದನ್ನೇ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಓಕೆ ತೋರಿಸು ಅಂತ ಅಂದ್ಬಿಟ್ಟು. ಅದಾದಮೇಲೆ ಚಟ್ನಿಗೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಬೀಜನ ಹುರ್ಕೊಳ್ಳೋಣ ಅಂತ ನಾನು ಎತ್ತಿಟ್ಕೊಂಡ್ರೆ ನೋಡಿ ನನಗೂ ಉರಿಯೋಕ್ಕೆ ಬಿಡ್ತಾಯಿಲ್ಲ, ಅವಳು ಸುಮ್ಮನೆನೂ ಇರ್ತಾಯಿಲ್ಲ. ನಾನು ಉರಿತೀನಿ, ನಾನು ಫ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಬರ್ತಾ ಇದ್ದಲ್ಲ ಅಡುಗೆ ಮನೇಲಿ ಹೆಲ್ಪ್ ಮಾಡೋದಕ್ಕೆ. ಅವಳಿಗೆ ಈ ಥರ ಏನೋ ಪಪ್ಪುಗಳನ್ನೆಲ್ಲ ರೋಸ್ಟ್ ಮಾಡಿ ನಾನು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ಕೊಡ್ತೀನಿ. ಅವಳಿಗೆ ಇಷ್ಟ ಆಗುತ್ತೆ ಕಡಲೆ ಬೀಜ ಕೊಡೋದು. ನಾನು ಕೂಡ ಅದು ಒಳ್ಳೆಯದೇ ಅಲ್ವಾ, ಪ್ರೋಟೀನ್ ರಿಚ್ ಫುಡ್ ಅಂತ ಅಂದ್ಬಿಟ್ಟು ಯಾವಾಗೇ ನಮ್ಮ ಮನೆಯಲ್ಲಿ ಈ ಥರ ಫ್ರೈ ಮಾಡಿದ್ರು ಅದನ್ನು ಅವಳಿಗೆ ಅಂತ ಒಂಚೂರು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಅವಳಿಗೆ ತಿನ್ನೋಕೆ ಕೊಟ್ಬಿಡ್ತೀವಿ. ಅವಳು ತಿನ್ನೋದು ಅಭ್ಯಾಸ ಮಾಡ್ಕೊತಾಳೆ. ಆಮೇಲೆ ಹಂಗೆ ಅವಳು ಹೆಲ್ದಿ ಫುಡ್ ಅಲ್ವಾ, ಸೊ ಅವಾಯ್ಡ್ ಯಾಕೆ ಮಾಡಬೇಕು ಅಂತ ನಾವು ಮಾಡ್ಕೊತೀವಿ. ಅವಳು ತಿಂತಾ ಇದ್ದಿದ್ದು ಮೀನ್ವೈಲಲ್ಲೇ ನಾನು ಅವಳಿಗೆ ಮಾಡ್ತಾಯಿದ್ದಿರುವಂಥ ಚಟ್ನಿ ಇದು. 1-3 ಬೆಳ್ಳುಳ್ಳಿ ತೊಗೊಂಡು ಒಂಚೂರೇ ಚೂರು ಹುಣ್ಸೆಹಣ್ಣು ಹಾಕಿ ಅದಕ್ಕೊಂದು ಸ್ವಲ್ಪ ಕಡಲೆಪಪ್ಪು, ಕಡಲೆ ಬೀಜ, ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನು ವಾಟರಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೇನಾದರೂ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀವು ಆ ಥರ ಮಾಡ್ಕೊಬೋದು. ಮಕ್ಕಳಿಗೆ ಯೂಶ್ವಲಿ ಯಾವಾಗಲೂ ತೆಳ್ಳಗಿರೋ ಚಟ್ನಿ ಕೊಟ್ರೇ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಅವಳಿಗೆ ತೆಳ್ಳಗೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಇಡ್ಲಿನ ಎಲ್ಲ ಹಾಕ್ಕೊಂಡು ಇಡ್ಲಿ ಒಂದು ಹಬೆಗೆ ಇಟ್ಕೊಂಡೆ. ನಾನು ಯಾವಾಗಲೂ ಹಿಂಗೆ ಏನಾದರೂ ಯೂಸ್ ಆಯಿತು ಅಂತಂದರೆ ಅದಕ್ಕಿಂತ ಸ್ಮಾಲ್ ಕಂಟೈನರಿಗೆ ಶಿಫ್ಟ್ ಮಾಡೋವರೆಗೂ ನನಗೆ ನೆಮ್ಮದಿ ಇರಲ್ಲ ಅಂತಾರಲ್ಲ ಆ ಥರ. ಸೊ ನಿಮ್ಮಲ್ಲೂ ಯಾರಾದರೂ ಇದ್ದೀರಾ ಈ ಥರ? ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇಡ್ಲಿ ಇಟ್ಟೆ, ಸಾಂಬಾರ್ಗೆ ಒಂಚೂರು ಒಗ್ಗರಣೆ ಹಾಕ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಮಧ್ಯಾಹ್ನಕ್ಕೂ ಆಗುತ್ತೆ ಅಂದ್ಬಿಟ್ಟು ಮೂಲಂಗಿ ಸಾಂಬಾರನ್ನ ನಾನು ಮಾಡ್ಕೊತಾ ಇದ್ದೆ. ಸಡನ್ ಪ್ಲ್ಯಾನ್ ನನ್ನ ಹಸ್ಬೆಂಡ್ ಎದ್ಬಿಟ್ಟು ಬಂದ್ಬಿಟ್ಟು ಊರಿಗೆ ಹೋಗೋಣ ಅಂದರು. ಸೊ ಸ್ವಲ್ಪ ಸಾಂಬಾರೆಲ್ಲ ನಾನು ಅನ್ಪ್ಲ್ಯಾನ್ಡಾಗಿಯೇ ಮಾಡಿಟ್ಕೊಂಡೆ. ಇವಾಗ ತಾನೇ ಪಾತ್ರೆ ತೊಳ್ಕೊಂಡಿದ್ದೆ ನೋಡಿ, ಅಷ್ಟರಲ್ಲೇ ಇಷ್ಟೊಂದು ಪಾತ್ರೆ ಆಗೋಗುತ್ತೆ. ಅದು ಹೇಗೆ ಅಂತ ಗೊತ್ತಿಲ್ಲ. ಅಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗಳು ನಿದ್ದೆ ಬರ್ತಾಯಿತ್ತು ಅಂತ ಗೊತ್ತಾಯಿತು. ಅವಳು ಮಲ್ಕೊಂಡ್ಲು. ನನಗೆ ಸ್ವಲ್ಪ ಟೈಮ್ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ನಾನೊಂಚೂರು ಯೋಗ ಮಾಡಿಕೊಂಡು ಧ್ಯಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಏನು ಸ್ತೋತ್ರಗಳಿರುತ್ತಲ್ವ ನಾನು ಅದನ್ನು ಧ್ಯಾನದ ಮೂಲಕ ಹೇಳ್ಕೊತೀನಿ. ಸೊ ತುಂಬ ದಿನದ ಆದಮೇಲೆ ನಾನು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ವೆಯ್ಟ್ ಹಾಕಿರೋದ್ರಿಂದ. ಫ್ಯೂಚರಲ್ಲಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ನನ್ನ ಜರ್ನಿನ ಡೀಟೇಲ್ಡಾಗಿ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಏನೊಂದು 10 ನಿಮಿಷ ಕೂಡ ಮಲಗಲಿಲ್ಲ ಅವಳು, ಜಾಸ್ತಿ ಮಲ್ಗಲ್ಲ ಅವಳು ಯೂಶಲಿ. ಸೊ ನಾನು ಇಷ್ಟು ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ಅವಳದು ಎದ್ದು ಬಂದ್ಬಿಟ್ಲು. ಸ್ಮಾಲ್ ಸ್ಲೀಪ್ ಸ್ನ್ಯಾಪ್ ಅಂತಾರಲ್ಲ ಆ ಥರ ನ್ಯಾಪ್ ಮುಗಿಸ್ಕೊಂಡವಳು ಬಂದುಬಿಟ್ಲು. ಇನ್ನೇನು ಅವಳು ಬಂದ್ಲಲ್ಲ ಅಂದ್ಬಿಟ್ಟು ಅವಳಿಗೆ ಟಿಫನ್ ಮಾಡಿಸೋದಕ್ಕೆ ನಾನು ಶುರು ಮಾಡಿಕೊಂಡೆ. ಅವಳಿಗೆ ನಾನು ಇಡ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅವಳಿಗೇನು ಚಟ್ನಿ ಮಾಡಿದ್ನಲ್ವ ಅದನ್ನೇ ಇಲ್ಲಿ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ತಿನ್ನಿಸ್ತಾ ಇದ್ದೀನಿ. ಯೂಶಲಿ ನಾನು ಅವಳಿಗೆ ಫೀಡಿಂಗ್ ಚೇರ್ನ ಪ್ರಿಫರ್ ಮಾಡಲ್ಲ, ಅವಳಿಗೆ ರಿಸ್ಟ್ರಿಕ್ಟೆಡ್ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈ ಥರ ಓಪನ್ ಪ್ಲೇಸಸ್ ಅವಳು ಎಲ್ಲೆಲ್ಲಿ ಖುಷಿಯಾಗಿರ್ತಾಳೋ ಎಲ್ಲೆಲ್ಲಿ ತಿಂತಾಳೆ ಅಂತ ನನಗೆ ಅನಿಸುತ್ತೋ ಆ ಥರ ಎಲ್ಲ ಕಡೆ ಬಿಟ್ಬಿಟ್ಟು ನಾನು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ಕ್ರೀನ್ ಟೈಮ್ನ ಕ್ಯಾನ್ಸಲ್ ಮಾಡೋದಕ್ಕೆ ಇದು ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ತಿನ್ನಿಸ್ತೀನಿ. ಹಾಲು ಕುಡಿಸಿರ್ಲಿಲ್ಲ ಅಂದ್ಬಿಟ್ಟು ಹಾಲು ಅಂತ ಇದ್ದಾಳೆ. ನಾನು ಇನ್ನೊಂದು ಅಭ್ಯಾಸ ಏನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಹಾಲನ್ನ ಟಿಫನ್ ಆದಮೇಲೆ ಕುಡಿಸೋದು. ನಾವೆಲ್ಲ ಟಿಫನ್ ಮುಗಿಸ್ಕೊಂಡು ಈ ಥರ ನಮ್ಮ ತುಮಕೂರಿಗೆ ಬಂದ್ವಿ. ಏನು ಹೇಳ್ತಾರಲ್ವ, ಸಿಟಿನೇ ಒಂಥರ ಆದರೆ ಹಳ್ಳಿ ಲೈಫೇ ಇನ್ನೊಂಥರ ಅಂತ ಅಂದ್ಬಿಟ್ಟು ತುಂಬ ಪ್ಲೆಸೆಂಟಾಗಿ
ನಮ್ಮ ಫುಲ್ ಎನ್ವಿರಾನ್ಮೆಂಟೇ ಚೇಂಜ್ ಆಗೋ ಥರ ಆಗೋಯಿತು. ಸೊ ಬಂದ್ವಿ ಇಲ್ಲಿ ಕುರಿ ಎಲ್ಲ ನೋಡಿಕೊಂಡು ಹೊಸ ಟಾಯ್ಸ್ ಸಿಕ್ತಲ್ಲ ಇವರಿಬ್ರಿಗೂ, ನನ್ನ ಅಕ್ಕನ ಮಗನಿಗೂ ನನ್ನ ಮಕ್ಳಿಗೂ. ಅವರಿಬ್ರದ್ದು ಖುಷಿನ ನೋಡೋಕ್ಕಾಗ್ತಾ ಇರಲಿಲ್ಲ. ಇವನು ಬೈಕ್ ತೊಗೊಂಡು ರೋಡಲ್ಲೆಲ್ಲ ಹೋದ, ನೋಡಿ ಏನು ಮಾಡ್ಕೊತಾನೆ ಅಂತ. ಹೇಳಿದ್ನಲ್ಲ, ಅವನಿಗೆ ಅದು ಫಸ್ಟ್ ಡ್ರೈವ್ ಆಗಿರೋ ಕಾರಣ ಅವನು ಆ ಕಡೆ ಈ ಕಡೆ, ಅವ್ನಿಗೆ ಗೊತ್ತಿಲ್ಲ ಏನಿದೆ ಈ ಕಡೆ ಎಲ್ಲ ಅಂದ್ಬಿಟ್ಟು, ಮುಳ್ಳಿರೋದು ಅವ್ನಿಗೆ ಗೊತ್ತಿಲ್ದಿರ ಅವ್ನು ಆ ಥರ ಆಫ್ ರೋಡ್ ಹೋಗ್ಬಿಟ್ಟ. ಅದಾದಮೇಲೆ ನಮ್ಮ ಭಾವ ಹೇಳ್ಕೊಂಬಂದು ರೈಟ್ ಪಾತಲ್ಲಿ ಬಿದ್ದು ಫುಲ್ ಟೈಮ್ ನಾವು ಊರು ಮುಗಿಸ್ಕೊಂಡು ವಾಪಸ್ ಬರೋವರೆಗೂ ಅವನು ಆ ಬೈಕ್ನ ಬಿಟ್ಟಿಲ್ಲ ಅಂದರೆ ನೀವು ಕೇಳಿ. ಅದೇ ಹೇಳ್ತಾ ಇದ್ರು ನಮ್ಮ ಭಾವ, ಕೊಡಿಸ್ಬೇಕು ಇವಾಗ, ಇದೊಂದು ಟ್ಯಾಕ್ಸ್ ಬೀಳುತ್ತೆ ನನ್ನ ಮೇಲೆ, ನನ್ನ ಮಗನಿಂದ ಅಂತ ಅಂದ್ಬಿಟ್ಟು. ನಿಮ್ಮ ಮನೇಲೂ ಹಿಂಗೇನಾ? ಮಕ್ಕಳು ಯಾರ ಮನೇಲಾದರೂ ಏನಾದರೂ ನೋಡಿದ್ರೆ ಅದನ್ನು ಬೇಕು ಅಂತ ಹಠ ಮಾಡ್ತಾರಾ? ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಈ ಥರ ನಮ್ಮ ಡೇ ತುಂಬ ಫನ್ನಿ ಆ್ಯಂಡ್ ತುಂಬ ರಿಲ್ಯಾಕ್ಸ್ಡ್ ಅಂತಲೇ ಹೇಳ್ಬೋದು, ಆ ಥರ ಹೋಗ್ತಾ ಇತ್ತು. ಅದರ ಮಧ್ಯದಲ್ಲಿ ನಾನೊಂದು ಗುಲಾಬಿ ಹೂವು ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ತೋರಿಸೋಣ ಅಂತ ಒಂದು ಗ್ಲಿಮ್ಸ್ ತೊಗೊಂಡೆ. ನನ್ನ ಮಕ್ಕಳು ಕುರಿ ಅಂತ ತೋರಿಸ್ತಾ ಇದ್ಲು. ಆಯಿತು ಅದು ಹೇಳ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ನಾನು ಅದ್ರ ಹತ್ರ ಕರ್ಕೊಂಡು ಹೋದರೆ ಭಯ ಅಂತ ಇದ್ಲು. ಸೊ ಇದೊಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವಳು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಷ್ಟು ಕ್ಲೋಸ್ ಆಗಿ ಕುರಿನೆಲ್ಲ ನೋಡ್ತಾ ಇರೋದು. ಅದಾದಮೇಲೆ ನಾವೆಲ್ಲರೂ ಫ್ಯಾಮಿಲಿ ತುಂಬ ದಿನಗಳಾದಮೇಲೆ ಸಿಕ್ಕಿದ್ವಲ್ಲ ಅಂದ್ಬಿಟ್ಟು ಒಂದು ಸ್ಟ್ರೆಸ್ ಬಸ್ಟರ್ ಥರ ಇರಲಿ ಅಂದ್ಬಿಟ್ಟು ಇವಾಗ ಟ್ರೆಂಡಿಂಗಲ್ಲಿರೋ ಆರಾ ಸಾಂಗ್ಗೆ ನಾವು ಡ್ಯಾನ್ಸ್ ಮಾಡಿದ್ದೀವಿ. ರೀಲ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ. ನನ್ನ ತಂಗಿ ಬರ್ಡೇ ಕೂಡ ಆಗಿದ್ದ ಕಾರಣ ನಾವು ಅಲ್ಲೇ ಅವಳ ಬರ್ಡೇನ ಸ್ಮಾಲಾಗಿ ಚಿಕ್ಕದಾಗಿ ಕೇಕ್ ಕಟ್ ಮಾಡಿಬಿಟ್ಟು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಆಲ್ಮೋಸ್ಟ್ 12 ಗಂಟೆ ಏನೋ ಆಗಿತ್ತು. ಬಟ್ ಫ್ಯಾಮಿಲಿ ಜೊತೆ ಇದ್ದರೆ ಅಲ್ಲಿ ಇರೋ ಒಂದು ಖುಷಿನೇ ಬೇರೆ ಅಂತಾರಲ್ಲ, ಆ ಥರ ವೈಬ್ ನಮ್ಗೆ ಅವತ್ತಿದ್ದು. ಇಲ್ಲೆಲ್ಲ ಏನು ಗ್ರೂಪ್ ಡಿಸ್ಕಷನ್ ಮಾಡ್ತಾಯಿದ್ವಿ ಗೊತ್ತಾ, ಯಾವಾಗಲೂ ನಾವು ಮನೆ ಒಳಗಡೆ ಮಲ್ಕೊಳ್ಳೋದಿದ್ದಿದೆ, ಸ್ಪೆಷಲಿ ಇವಾಗಿರೋ ಸಮ್ಮರ್ಗೆ ಒಂದು ಸತಿ ಯಾಕೆ ಟೆರೆಸ್ ಮೇಲೆ ಮಲ್ಕೊಳ್ಬಾರ್ದು ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿಕೊಂಡು ಟೆರೆಸ್ ಮೇಲೆ ಎಲ್ಲರೂ ಒಂದು 20 ಜನ ಏನೋ ಇದ್ವಿ, ಎಲ್ಲರೂ ಟೆರೆಸ್ ಮೇಲೇ ಹೋಗಿ ಮಲ್ಕೊಂಡ್ವಿ. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಬೆಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ ಫ್ರೆಶ್ ಗಾಳಿ, ಸೊಳ್ಳೆ ಕೂಡ ಇತ್ತು, ಅದು ಬೇರೆ ವಿಷಯ. ಬಟ್ ಆ ಗಾಳಿ ಅಂತೂ ತುಂಬ ಪ್ಲೆಸೆಂಟಾಗಿತ್ತು, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ ಚಂದ್ರನ ಬೆಳಕಲ್ಲಿ ಮಲ್ಕೊಂಡಿದ್ದು ಹೇಳೋಕ್ಕಾಗಲ್ಲ. ನನಗೆ ಈ ವಿಡಿಯೋ ವಾಯ್ಸ್ ಓವರ್ ಕೊಡಬೇಕಾದ್ರೇ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಅಲ್ಲಿಗೆ ಹೋದ್ಮೇಲೆ ನಾವು ನಾಟಿ ಕೋಳಿ ತಿಂದಿಲ್ಲ ಅಂದರೆ ಹೇಗೆ, ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನಾಟಿ ಕೋಳಿ ಮಾಡಿಕೊಂಡು ಊಟ ಮಾಡಿಕೊಂಡು ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಚಿಕನ್ ಅಷ್ಟು 90% ಬಂದಿತ್ತು, ಇನ್ನೊಂದು 10% ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನಗನ್ನಿಸ್ತು. ಬಟ್ ನೆವರ್ ದ ಲೆಸ್ ಯಾವಾಗ್ಲೂ 100% ಪರ್ಫೆಕ್ಟಾಗಿರೋಕ್ಕಾಗಲ್ಲ ಅಂತಾರಲ್ಲ, ಆ ಥರನೇ ನಮ್ಮ ಮಮ್ಮಿಯಲ್ಲಿ ಅಡುಗೆ ಮಾಡ್ತಾಯಿದ್ರೆ ನಮ್ಮ ಅಕ್ಕ ಎಲ್ಲ ಹೂವು ಕಟ್ಕೊಂಡು, ನಮ್ಮ ಹಸ್ಬೆಂಡು ಫೋನಲ್ಲಿ, ನನ್ನ ನೆಫ್ಯೂ ಫೋನ್ ಇಟ್ಕೊಂಡು ಎಲ್ಲನೂ ಈ ಥರ ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಎಲ್ರಿಗೂ ಒಂಥರ ಚೆನ್ನಾಗಿತ್ತು. ಮೀನ್ವಯಲ್ಲಲ್ಲಿ ಇನ್ನೊಂದು ಕಡೆನೂ ಕುರಿ ಮೇಕೆ ಎಲ್ಲ ಸಾಕ್ತಾಯಿದ್ರು. ನನ್ನ ಮಗಳು ಮೇಕೆ ಕುರಿ ಅಂತ ಇದ್ಲಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಕ್ಲೋಸಪ್ಪಲ್ಲಿ ಒಂದು ಟಚ್ ಮಾಡಿಸೋಣ, ಎತ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಥರ ಮುಟ್ಟಿ ಸೌರಿಸ್ತಾ ಇದ್ದೆ. ಅವಳು ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೆ ಒಂದು ಕಡೆ ಮುಟ್ಟಬೇಕು ಕುರಿನ ಅಂತ ಆಸೆ, ಆದರೆ ಅದಕ್ಕೆ ಭಯ. ಅವಳು ಫಸ್ಟ್ ಸತಿ ಇಷ್ಟು ಕ್ಲೋಸಪ್ ಮುಟ್ಟಿ ಕೂಡ ಟಚ್ ಮಾಡಿದ್ದು ಕುರಿನ. ಆವಾಗಲೇ ಅನಿಸಿದ್ದು ನನಗೆ, ಓಕೆ ಈ ಥರ ವಿಸಿಟ್ಸ್ ಎಲ್ಲ ನನ್ನ ಮಗಳಿಗೆ ಇಷ್ಟ ಆಗುತ್ತೆ, ನಾವು ಈ ಥರ ಹೆಚ್ಚಿನ ವಿಸಿಟ್ ಮಾಡಬೇಕು ನಮ್ಮ ಹಳ್ಳಿಗೆ ಅಂತ ಅನಿಸ್ತು. ಸೊ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನೀವು ಜಾಸ್ತಿ ಹೋಗದೆ ನಿಮ್ಮ ಮಕ್ಳಿಗೋಸ್ಕರ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ನನಗೆ ತಿಳಿಸ್ಕೊಡಿ. ನಾನು ಮುಂಚೆನೇ ಹೇಳಿದ ಹಾಗೆ ಈ ದಿನ ತುಂಬ ಪ್ಲೆಸೆಂಟಾಗಿ, ಸರ್ಪ್ರೈಸಿಂಗಾಗಿ, ಎಲ್ಲ ಮಿಕ್ಸ್ಡಾಗಿ ನನಗೆ ಹೋಯಿತು. ಅದಾದಮೇಲೆ ನಾವು ಕುಟುಂಬದ ಜೊತೆ ಕೂತು ಊಟ ಮಾಡಿದ ಕ್ಷಣ ಅಂತೂ ತುಂಬ ಅಮೂಲ್ಯ ಆ್ಯಂಡ್ ತುಂಬ ಸ್ಪೆಷಲ್ ಅಂತಲೇ ಹೇಳಬೇಕು. ಕೊನೆಗೆ ಮನೆಗೆ ಹಿಂದಿರುಗಿದಾಗ ಒಂದು ಸರಳ ದಿನ ಆದರೆ ತುಂಬ ನೆನಪಾಗಿರುವ ದಿನ ಅಂತ ಅನಿಸ್ತು. ಇಂತಹ ದಿನಗಳು ತುಂಬ ಸಿಂಪಲ್ ಆ್ಯಂಡ್ ಸ್ಪೆಷಲ್ ಆ್ಯಂಡ್ ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತ ನನಗನ್ನಿಸ್ತು. ನೆಕ್ಸ್ಟ್ ಡೇ ಕೂಡ ಅವಳು ಹಳ್ಳಿ ವೈಬ್ನ ತಗೋತಾ ಇದ್ಲು ಕಿಟಕಿಲಿ ಕೂತ್ಕೊಂಡು. ಈ ಥರ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಥರ ಹೆಚ್ಚಿನ ವ್ಲಾಗ್ ಆಗಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.